ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ರೈತರು ಮಾಡುವಂತಹ ಸಾಮಾನ್ಯ ತಪ್ಪುಗಳೇನು? ಒಂದು ವೇಳೆ ಈ ಪೋಷಕಾಂಶಗಳನ್ನು ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಬೆಳೆಯಲ್ಲೂ ಕೂಡ ಏನಾದರೂ ವ್ಯತ್ಯಾಸ ಕಾಣ್ಬೋದಾ ಅಂತ ಹೇಗೆ? ಭಾಳ ಒಳ್ಳೆ ಪ್ರಶ್ನೆನೇ. ಯಾಕೆಂದರೆ ತಪ್ಪುಗಳು ಇರುತ್ತೆ, ಭಾಳಷ್ಟು ರೈತರು ಮಾಡ್ತಾ ಇರ್ತಾರೆ. ಆದರೆ ಗೊತ್ತಿರೋ ಅಂಥ ಭಾಳಷ್ಟು ರೈತರು ಈಗಾಗಲೇ ಆ ತಪ್ಪುಗಳನ್ನು ಮಾಡ್ತಾ ಇಲ್ಲ. ಮುಖ್ಯವಾಗಿ ಅಡಿಕೆ ಬೆಳೆಯಲ್ಲಿ ನಮಗೆ ಒಂದು ಆ್ಯಕ್ಟಿವ್ ರೂಟ್ ಝೋನ್ಸ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ರೂಟ್ ಝೋನ್ಸ್ ಅಂತ ಅಂದರೆ ಒಂದು 7 ವರ್ಷದಿಂದ ಮೇಲ್ಪಟ್ಟಂಥ ಅಡಿಕೆ ಮರಗಳು ಫಸಲಿಗೆ ಬಂದಿರುತ್ತೆ. ಬುಡದಿಂದ 1 ಅಡಿ ದೂರ, ಬುಡದಿಂದ 1 ಅಡಿ ದೂರ ಅಲ್ಲಿ ನಾವು ಈ ಒಂದು ರಿಂಗ್ ಮೆಥಡಲ್ಲಿ ನಾವು ಈ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಜೈ ಕಿಸಾನ್ ಸ್ಪೆಷಾಲಿಟಿ ಅಡಿಕೆ ಸ್ಪೆಷಲ್ಲು 14, 6, 21, 750 ಗ್ರಾಮು. ಅದೇ ರೀತಿ ಬೋರೋಸಾನ್ 100 ಗ್ರಾಮು. ಇದನ್ನು ಅವರು ಆ ಬೇರಿನ ಸುತ್ತ ಅಂದರೆ 1 ಅಡಿ ದೂರದಲ್ಲಿ ಕೊಡಬೇಕಾಗತ್ತೆ. ತದನಂತರ ಭಾಳ ತಪ್ಪೇನಾಗಿರುತ್ತೆ ಅಂತಂದರೆ ಇದನ್ನು ಮುಚ್ಚಬೇಕು ಅಥವಾ ಮಣ್ಣಿನಲ್ಲಿ ಮಿಶ್ರಣ ಆಗಬೇಕು. ಓಪನ್ ಆಗಿಬಿಟ್ರೆ ವೇಸ್ಟೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನೀರು ಕೊಡೋದಕ್ಕೆ ಮುಂಚೆ ಆ ಹಾಕಿದಂಥ ಒಂದು ಗೊಬ್ಬರಗಳನ್ನು ಮಣ್ಣಿಂದ ಮುಚ್ಚಬೇಕು ಅಥವಾ ಮಿಶ್ರಣವನ್ನು ಮಾಡಬೇಕು. ಆ ರೀತಿ ಮಾಡಿದಾಗ ನಮಗೆ 100ಕ್ಕೆ 100ರಷ್ಟು ಅದರ ಪೋಷಕಾಂಶಗಳು ಗಿಡಕ್ಕೆ ದೊರೆಯೋದಕ್ಕೆ ಅನುಕೂಲ ಆಗ್ತಾ ಇರುತ್ತೆ. ಮತ್ತು ಆ ವೇಸ್ಟೇಜ್ ಅನ್ನೋದನ್ನು ನಾವು ಆಲ್ಮೋಸ್ಟ್ 100% ಅವಾಯ್ಡೂ ಮಾಡಬಹುದು ಈ ಒಂದು ಪದ್ಧತಿಯಿಂದ.